പലപ്പോഴായി മഞ്ഞനാടി എന്ന നാമത്തിൽ തന്നെ മഞ്ഞനാടി ഉസ്താദിനോടുള്ള സ്നേഹബന്ധം കൊണ്ടും വളരെയേറെ ആദരിക്കപ്പെടുന്ന ഒരു സ്ഥാപനം എന്നുള്ളവരെയും ഞാൻ ഈ യതീംഖാനയെ സന്ദർശിക്കണം എന്നുദ്ദേശിക്കുന്നു. മനുഷ്യബന്ധങ്ങൾ ഒന്ന് ആഗ്രഹിക്കുന്നു, അല്ലാഹു പ്രസാദിക്കുന്നു. അതാണ് ഈ 10ാം വാർഷികം ആഘോഷിക്കുന്ന സന്ദർഭത്തിൽ മാത്രം ഇവിടെ വരാനും നിങ്ങളോടൊപ്പം ഇരിക്കാനും അവസരം ലഭിച്ചു എന്ന് മനസ്സിലാക്കുന്നു. അൽഹംദുലില്ലാഹ്, അല്ലാഹുവിന്റെ സ്തോത്രം. അൽമദീന ഇസ്ലാമിക് കോംപ്ലക്സിന്റെ 10ാം വാർഷിക ആഘോഷം വളരെ ആവേശപൂർവ്വം കൊണ്ടാടപ്പെടുന്ന ഈ സന്ദർഭത്തിൽ ഇവിടെ വരാനും നിങ്ങളോടൊപ്പം ಕಾಲಘಟ್ಟದ ನಡುವಂತಹ ಒಂದು ಸುಂದರವಾದ ಒಂದು ಇತಿಹಾಸ ಇದೆ. ಈ ಪರಿಸರದಲ್ಲಿ ಇರುವಂತಹ ಜನರಿಗೆ ಒಂದು ಕಬರಸ್ಥಾನದ ವ್ಯವಸ್ಥೆಗಾಗಿ ನಮ್ಮ ಸ್ಥಳಕ್ಕೆ ಬಾಗಿಕೊಂಡಿರುವಂತಹ ಒಂದು ಸರ್ಕಾರಿ ಸ್ಥಳವನ್ನು ನಮಗೆ ನೀಡಬೇಕು. ಇದರ ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಕಂದಾಯ ಸಚಿವರಿಗೆ ಈಗಾಗಲೇ ನೀಡಿದೆ. ಅದರ ಒಂದು ಮನವಿಯನ್ನು ಮಾನ್ಯ ಸಾರಿಗೆ ಸಚಿವರಿಗೆ ನೀಡುವುದರ ಬದಲು ಚೈತನ್ಯ ಅಪಾಸಿಸ್ತಾರವರು ಮಾನ್ಯ ಸಾರಿಗೆ ಸಚಿವರಿಗೆ ಈವರೆಗೆ ನಾವು ನಮಗೆ ನೀಡಿದಂತಹ ಸಹಾಯ ಸಹಕಾರಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಚೈತನ್ಯ ಅಪಾಸಿಸ್ತಾರವರು ങ്ങൾക്ക് ശാന്തി തീരം ഭിന്നസ്ഥാനിൽ നൽകും കേന്ദ്രം കന്നഡകാരകിൽ വന്നുള്ള സ്ഥാപനം കന്നഡകാരകിൽ വന്നുള്ള സ്ഥാപനം അനവാക്കാപ്പീലി അല്യതീനിൽ ജന്നത്തി ಮನೆ ದೊಡ್ಡ ಮಗ ಹುಟ್ಟಬಾರದು, ಸಮಾರಂಭ ಅಧ್ಯಕ್ಷತೆ ವಹಿಸಬಾರದು. ಯಾಕಂದ್ರೆ ಎದುರಿಲ್ಲ, ದೊಡ್ಡ ಮಗ ಅದನ್ನು ಜವಾಬ್ದಾರಿ ತಪ್ಪಿಸ್ಕೊಳ್ಳಂಗಿಲ್ಲ. ಇವತ್ತು ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಬರೋದೆಲ್ಲ ನಿರಾಜದ್ದೀನ್ ಸಾಹಿತ್ಯರು ಬರಬೇಕು. ಫಸ್ಟ್ ಪ್ರೋಗ್ರಾಮ್ ಅವ್ರ ಕಾಯಬೇಕು. ಎಲ್ಲಿಂದ ಆಗಬೇಕು? ಅಶ್ರಫುಲ್ ಖಲ್ಕ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಅತ್ಯಂತ ಪ್ರೀತಿಯಾದಂತಹದ್ದು ಅಂತ ಹೇಳಿದ್ರೆ ಯತೀಮ್ ಮಕ್ಕಳು. ಆದ್ರಿಂದ ಮಿರಾಜದ್ದೀನ್ ಅವ್ರಿಗೆ ಯಾವುದೋ ಫಸ್ಟ್ ಯತೀಮ್ ಖಾನ ಸಂದರ್ಶನ ಮಾಡಿ ಆ ಕೆಲಸವನ್ನು ನೀವು ಶುರು ಮಾಡಿ, ದೇವರು ನಿಮ್ಗೆ ಒಳ್ಳೆ ಆರೋಗ್ಯನ ಕೊಡ್ತಾನೆ. ಮುಂದೆ ಇನ್ನೂ ಮಂತ್ರಿ ಕೆಲಸವನ್ನ ಶಕ್ತಿಯುತವಾಗಿ ಮಾಡಬಹುದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜದಲ್ಲಿ ಒಳ್ಳೆಯ ಜನರ ಅವಶ್ಯಕತೆ ಇದೆ. ನಮ್ದಂತೂ ಮುಗಿ, ನಾನು ಕರ್ನಾಟಕದಲ್ಲಿ ಮಂತ್ರಿ ಆಗಲ್ಲ. ಏನಿದ್ರು ಕೇಂದ್ರದಲ್ಲಿ. ಇವತ್ತು ಈ ರಾಜ್ಯದಲ್ಲಿ ಒಳ್ಳೆಯವರ ನಾಯಕತ್ವ ಬೇಕು. ನನಗಿರ್ತಕ್ಕಂತಹ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆಯನ್ನು ಹೇಳಿದ್ರೆ ಈ ಸಮಾಜದ ಪ್ರತಿಯೊಬ್ಬ ಮನುಷ್ಯ ಗೌರವದಿಂದ ತಲೆ ಎತ್ತಿ ಅವರು ಬದುಕಬೇಕು. ಯಾವುದೇ ದಬ್ಬಾಳಿಕೆ ಬಂದಾಗ ವಿಧಾನಸೌಧದಲ್ಲಿ ಕೇಳುವಂತಹ ಒಂದು ಶಕ್ತಿ ನಮಗಿರಬೇಕು. ನಾವು ತಲೆ ಕತ್ತರಿಸ್ಕೊಳ್ಳೋಕೆ ತಯಾರಾಗಿದ್ದೇವೆ ಹೊರತು ತಲೆ ಬೊಗಿಸ್ಕೊಳ್ಳೋದಕ್ಕೆ ತಯಾರಾಗಿಲ್ಲ ಅನ್ನಕ್ಕಂಥ ವಾಣಿಯನ್ನು ಇವತ್ತಿನ ದಿವಸ ಇಡೀ ರಾಜ್ಯಕ್ಕೆ ಸಾರಬೇಕು. ಇದು ನನಗಿರ್ತಕ್ಕಂಥ ಆಸೆ. ಎಲ್ಲ ಸಮಾಜದ ಜನರನ್ನು ಜೊತೆಗೆ ತಗೊಂಡು, ಅದು ಹಿಂದೂಗಳಿರಲಿ, ಕ್ರೈಸ್ತರಿರಲಿ, ಸಿಖ್ಖರಿರಲಿ, ಇಸ್ಲಾಂ ಧರ್ಮ ಜಾತಿವಾದದ ಆಧಾರದ ಮೇಲೆ ಇರ್ತಕ್ಕಂಥ ಧರ್ಮ ಅಲ್ಲ. ನಾಡಿನ ಸಹೃದಯಗಳು
ಮನಬಿಚ್ಚಿ ನೆರವಿಗೆ ನಿಂತರೆ ಸಮೀಪ ಬಾವಿಯಲ್ಲೇ ಈ ಸಂಸ್ಥೆಯು ಸುನ್ನಿ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗುವುದರಲ್ಲಿ ಸಂದೇಹವಿಲ್ಲ. ಧರ್ಮ ಶಿಕ್ಷಣ ಹಾಗೂ ಸಮಾಜದ ಬಗ್ಗೆ ಅರಿವಿಗೆ ಪ್ರೇರಣೆಯೊಂದಿಗೆ ಭಿನ್ನ ರೂಪದ ಕಾರ್ಯ ರೂಪಿಸಿ ಹಜರತ್ ಅಲ್ಹಾಜ್ ಹಾಜಿರ ಅಲ್ ಮದೀನಾ ದೀನ ದಲಿತರು ಪ್ರಗತಿ ಹೊಂದಲು ನಿಕಾಹ, ಸುನ್ನತ್, ವೈದ್ಯಕೀಯವಲ್ಲದೆ ಪರ ಹೆಣ್ಮಕ್ಕಳ ಮದುವೆ ಮಾಡಿಸುವ ಹೆಬ್ಬಯಕೆಯೊಂದಿಗೆ ಸಾಗುತ್ತದೆ. ಎಳೆಯರಲ್ಲಿ ದೀನಿ ಪ್ರಜ್ಞೆಗೆ ಬೇಕಾದ ಮುಅಲ್ಲಿಮ್ಗಳ ಸಂಗಮವು ಶಿಬಿರದ ಮೂಲಕ ರಜಾಕಾಲ ವ್ಯರ್ಥವಾಗದಂತೆ ನೋಡಿಕೊಂಡು ಹಂತ ಹಂತವಾಗಿ ಲೋಕ ಶಿಕ್ಷಣದಲ್ಲಿ ಮುನ್ನಡೆ ಹೊಂದಿಸಲು ಬಲಿಷ್ಠವಾದ ಸಮಾಜ ನಿರ್ಮಿಸಲು ಸಾಧಿಸಿದೆ. ಇಂತಹ ಸೇವೆಗೆ ತುದಿಗಾಲಿ ಕಾಯುತ್ತಿರುವ ಅನೇಕ ದಾನಿಗಳಲ್ಲಿ ನೀವು ಕೂಡ ಆಕಾಂಕ್ಷಿಗಳಾಗಿಲ್ಲ. ಅಲ್ಲಾಹನ ಸ್ವರ್ಗದಲ್ಲಿ ಪ್ರತಿಫಲವನ್ನು ನಿರೀಕ್ಷಿಸುವರಾಗೂ ಬನ್ನಿ ಕೈಜೋಡಿಸಿ ಮುನ್ನಡೆಸೋಣ ಈ ಅಲ್ ಮದೀನಾವನ್ನು. Hey,